ಮಾನವೀಯತೆ ಅನ್ನೋದೇ ಕಾಣಿಸ್ತಾ ಇಲ್ಲ. ಅಮಾನವೀಯ, ಈತ ಮನುಷ್ಯನೋ ರಾಕ್ಷಸನೋ ಗೊತ್ತಾಗ್ತಾ ಇಲ್ಲ. ಈ ಸುದ್ದಿಯನ್ನ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ಹಾಗಾದ್ರೆ ಎಂತಹ ಸುದ್ದಿ ಅದು? ಯಾರೀತ? ಈತ ಮನುಷ್ಯನೋ ರಾಕ್ಷಸನೋ? ಅದಕ್ಕಿಂತ ಮೀರಿದ ಇನ್ನೇನಾದ್ರೂ ಇದೆಯಾ ಅನ್ಸುತ್ತೆ. ಈ ಸುದ್ದಿಯನ್ನ ನೋಡ್ತಿದ್ರೆ ಕರುಳು ಕಿತ್ತು ಬರುತ್ತೆ. ದೃಶ್ಯಗಳನ್ನ ನೋಡಿದ್ರೆ ನಿಮ್ಮ ಎದೆ ಕೂಡ ಜಲ್ ಅನ್ಸುತ್ತೆ. ಮುಗ್ಧ ಬಾಲಕನ ಮೇಲೆ ಇದೆಂಥ ಕ್ರೌರ್ಯ ರೀ! ರಾಯಚೂರಿನ ಆಶ್ರಮದಲ್ಲಿ ರಾಕ್ಷಸಿ ವರ್ತನೆ. ಆ ವ್ಯಕ್ತಿಯಿಂದ ಇನ್ನಿಲ್ಲದಂತೆ ಆ ಬಾಲಕ ನಲುಗಿ ಹೋಗಿದ್ದಾನೆ. ಅಂತ ರಾಕ್ಷಸ ಯಾರು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೀವಿ. ರಾಯಚೂರಿನ ಸ್ಟೇಷನ್ ರಸ್ತೆಯಲ್ಲಿನ ರಾಮಕೃಷ್ಣ ಆಶ್ರಮ ವಿದ್ಯಾರ್ಥಿ ಶ್ರವಣ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ. ರಾಯಚೂರಿನ ಸ್ಟೇಷನ್ ರೋಡ್ ಅಲ್ಲಿರುವಂತಹ ರಾಮಕೃಷ್ಣ ಆಶ್ರಮ, ಅಲ್ಲಿನ ವಿದ್ಯಾರ್ಥಿ ಶ್ರವಣ್ ಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಆಶ್ರಮದಲ್ಲಿದ್ದಂತಹ ಪಿ ವೇಣುಗೋಪಾಲ್ ಅನ್ನೋನಿಂದ ಹಲ್ಲೆ ಆಗಿರೋದು. ಮಾರಣಾಂತಿಕವಾಗಿ ಮನ ಬಂದಂತೆ ಥಳಿಸಿದಾನೆ ಈ ಕ್ರೂರಿ. ಚೆನ್ನಾಗಿ ಥಳಿಸಿ 3 ದಿನ ಕತ್ಲೆ ಕೋಣೆಯಲ್ಲಿ ಆ ಬಾಲಕನನ್ನ ಇರಿಸಿದಾನೆ. 3 ದಿನ ಮನ್ಸೋ ಇಚ್ಛೆ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ಯಾಕೆ? ಈ ರೀತಿ ಹಿಂಸೆ ಕೊಡುವಷ್ಟು ತಪ್ಪು ಆ ವಿದ್ಯಾರ್ಥಿ ಶ್ರವಣ್ ಮಾಡಿದಾದ್ರೂ ಏನು? ಮಾರಣಾಂತಿಕ ಹಲ್ಲೆ ನಡೆಸೋದಕ್ಕೆ ಕಾರಣ ಏನು? ಆಶ್ರಮದಲ್ಲಿದ್ದಂತಹ ಪಿ ವೇಣುಗೋಪಾಲ್ ಅನ್ನೋನಿಂದ ನಡೆದಿರೋದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಬಾಲಕನ ಮೇಲೆ ಯಾವ ರೀತಿ ಹಲ್ಲೆಯನ್ನು ಮಾಡಿದಾನೆ, ಹೊಡೆದಿದ್ದಾನೆ ಅಂತ ಹೇಳಿ. ಯಾವ ಕಾರಣಕ್ಕೆ ಹೊಡೆದ? 3 ದಿನಗಳ ಕಾಲ ಹೊಡೆದು 3 ದಿನ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿ ಇಷ್ಟು ಪೈಶಾಚಿಕ ರೀತಿಯಲ್ಲಿ ಕೃತ್ಯವನ್ನ ಎಸಗಿದಾನಲ್ಲ. ಯಾವನ ಆ ವೇಣುಗೋಪಾಲ್ ಇಂಥ ಕೆಲಸ ಮಾಡಿದನಲ್ಲ, ಮುಲಾಜಿಲ್ದಂಗೆ ಅವನ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕು. ಬಾಸುಂಡೆ ಬರೋಗ ಹೊಡೆದಿದ್ದಾನಲ್ರಿ. ನೋಡಿ ಎಷ್ಟು ಚಿಕ್ಕ ಹುಡುಗ. ಪಿ ವೇಣುಗೋಪಾಲ್ ಅನ್ನೋನು ಈ ಹಲ್ಲೆಯನ್ನ ಮಾಡಿರೋದು. ಏನಾದ್ರೂ ಕಣ್ಣ ಹತ್ರ ನೋಡ್ರಿ ಹೇಗೆ ಊದ್ಕೊಂಡಿದೆ ಅಂತ. ಆ ಮಗು ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಪುಟ್ಟು ಹುಡುಗ ಈ ತರ ಹಿಂಸೆ ಮಾಡಿದ್ದಾರೆ ಪಿ ವೇಣುಗೋಪಾಲ್ ಸ್ವಾಮೀಜಿಯವರು. ನಾನು ಪೆನ್ ತಂದಿದ್ದೆ, ಹಿಂಗ್ ಬಚ್ಚುತ್ತೀನಿ, ಇಲ್ಲಿ ದಾರೆ ಬದಿ ಪೆನ್ ಹಿಂಗ್ ತೊಂದು ಹಿಂಗ್ ಬಚ್ಚುತ್ತೀನಿ. ಹಿಂಗ ಮುನೀಶ್ ಮಣ್ಣ ಅಣ್ಣ ಮ್ಯಾಗ ಹಾಕೀನಿ, ಅದಕ್ಕ ಹೊಡೆದ. ಹೇಗ್ರಿ ಮನ್ಸು ಬರುತ್ತೆ? ಹೇಗ್ ಮನ್ಸು ಬರುತ್ತೆ ಈ ರೀತಿ ಹಲ್ಲೆ ಮಾಡೋದಕ್ಕೆ? ಆ ಪುಟ್ಟ ಹುಡುಗ ಮನುಷ್ಯನ ಅವನು? ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಆಶ್ರಮಗಳಲ್ಲಿ ಓದಿಸೋದು? ಏನಾದ್ರೂ ಜೀವಕ್ಕೆ ಅಪಾಯ ಆಗಿದ್ರೆ ದೇಹದ ಯಾವ ಭಾಗನೂ ಬಿಟ್ಟಿಲ್ಲ, ಆ ರೀತಿ ಹೊಡೆದಿದ್ದಾನೆ. ಅವನು ಯಾವನ್ರಿ? ಅವನು ವೇಣುಗೋಪಾಲು. ಮುಖ, ಮೈ, ಕಣ್ಣುಗಳ ಮೇಲೆ ಮನ್ಸು ಬಂದಂತೆ ಅಟ್ಯಾಕ್ ಮಾಡಿದಾನೆ, ಹೊಡೆದಿದ್ದಾನೆ. ಕಣ್ಣುಗಳು ಊದ್ಕೊಂಡು ಮೈ ಮತ್ತೆ ಮುಖದ ಮೇಲೆಲ್ಲ ಗಾಯ ಆಗಿದೆ ಆ ಹುಡುಗನಿಗೆ. ಆಕಸ್ಮಿಕವಾಗಿ ಆಶ್ರಮಕ್ಕೆ ಭೇಟಿ ಕೊಟ್ಟ ತಾಯಿಗೆ ತನ್ನ ಮಗುವನ್ನ ನೋಡಿ ಆಘಾತ ಆಗಿರುತ್ತೆ. ಯಾವ ತಾಯಿ ತಾನೇ ತಡ್ಕೊಳ್ತಾಳೆ ರೀ? ಹೋಗ್ಲಿ, ಮನುಷ್ಯತ್ವ, ಮನುಷ್ಯರಾದವ್ರು ಯಾರಾದ್ರೂ ತಡ್ಕೊಳ್ಲಿಕ್ಕೆ ಆಗುತ್ತಾ ಈ ಕೃತ್ಯವನ್ನ? ಬಡತನ ಅನ್ನೋ ಕಾರಣಕ್ಕೆ ಆಶ್ರಮಕ್ಕೆ ಸೇರಿಸಿದ್ಲು ತಾಯಿ. ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಂತ ಬಾಲಕನಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಮಗನ ಸ್ಥಿತಿಯನ್ನ ಕಂಡು ತಾಯಿ ಮರಗಿದಾಳೆ, ಕಣ್ಣೀರು ಹಾಕ್ತಾ ಇದ್ದಾಳೆ ಆ ತಾಯಿ. ಜನತಾ ಆಸ್ಪತ್ರೆಯಲ್ಲಿ ಗಾಯಾಳು ಬಾಲಕನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಬಾಲಕ ನರಳಾಟ, ತಾಯಿ ಪರದಾಡ್ತಾ ಇದ್ದಾಳೆ. ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನೋಡ್ರಿ. ಯಾರೇ ಆಗ್ಲಿ, ಮನುಷ್ಯರು, ಮನುಷ್ಯತ್ವ ಇರೋರು, ಬಡತನನೇ ಒಂದು ದೊಡ್ಡ ಅಪರಾಧ, ಬಡತನದಲ್ಲಿ ಹುಟ್ಟೋದೇ ಒಂದು ದೊಡ್ಡ ಶಾಪ ಆಗೋಗಿದೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದಂಥ ಬಾಲಕನಿಗೆ ಬಡತನ ಅಂತ ಹೇಳಿ ತಂದು ಆಶ್ರಮಕ್ಕೆ ಬಿಟ್ರೆ, ಅದರಲ್ಲೂ ರಾಮಕೃಷ್ಣ ಆಶ್ರಮಕ್ಕೆ ತಂದು ಬಿಟ್ರೆ, ಈ ರೀತಿ ಹಲ್ಲೆ ಮಾಡಿದಾನಲ್ಲ ಆ ಮಗು ಮೇಲೆ. ಯಾವನು ಈ ಹಲ್ಲೆ ಮಾಡಿದಾನಲ್ಲ ಅವನಿಗೂ ಹಿಡ್ಕೊಂಡು 4 ಇದೇ ರೀತಿ ಹೊಡಿಬೇಕು. ಇಂಥ ಭಾಷೆಯಲ್ಲೇ ಮಾತಾಡ್ಬೇಕು ಅವ್ರಗಳಿಗೆ. ಇವ್ರಿಗೆಲ್ಲ ಒಳ್ಳೆ ಭಾಷೆ ಪ್ರಯೋಗ ನಡೆಯೋದಿಲ್ಲ. ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು.
ಜೊತೆಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಕಾರ್ಯ ಮಾಡೋರು ಕೂಡ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳನ್ನ ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ತಂದೆ ತಾಯಂದ್ರು ನಾವು ಓದಿಲ್ಲ ಅಂದ್ರು ಕೂಲಿ ನಾಲಿ ಮಾಡೋರು ತಮ್ಮ ಮಕ್ಕಳು ಅಟ್ಲೀಸ್ಟ್ ಆಶ್ರಮಗಳಲ್ಲಾದ್ರೂ ಇತ್ಕೊಂಡು ಓದ್ಲಿ, ಬೆಳೀಲಿ, ವಿದ್ಯಾವಂತರಾಗ್ಲಿ, ನಾಳೆ ಸಹ ನಮ್ಮ ರೀತಿಯ ಬಡತನವನ್ನ ಆ ಮಕ್ಕಳು ಅನುಭವಿಸೋದು ಬೇಡ ಅಂತ ಬಯಸಿ ಆಶ್ರಮಗಳಿಗೋ ಇಲ್ಲಾಂದ್ರೆ ಎಲ್ಲಾದ್ರೂ ಮಠಗಳಿಗೋ ಈ ರೀತಿ ಸೇರಿಸ್ತಾರೆ. ಆದ್ರೆ ಆ ಮಕ್ಕಳ ಮೇಲೆ ಮಕ್ಕಳಿಗೇನ್ರಿ ಗೊತ್ತು ಬಡತನ ಸಿರಿತನ ಅನ್ನೋದು? ನಿಮ್ಮ ಯೋಗ್ಯತೆಗೆ ಮಕ್ಕಳಿಗೆ ಒಂದು ತುತ್ತು ಅನ್ನ ಸರಿಯಾಗಿ ಹಾಕಿ ವಿದ್ಯಾಭ್ಯಾಸ ಕೊಡಕ್ಕಾಗಿಲ್ಲ ಅಂತಂದ್ಮೇಲೆ ಯಾಕೆ ಈ ರೀತಿ ನಡೆಸ್ತೀರಿ? ಅಲ್ಲಿನ ಆಡಳಿತ ಮಂಡಳಿ ಕೂಡ ವೇಣುಗೋಪಾಲ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ, ಯಾವುದೇ ಕಾರಣಕ್ಕೂ ಕೂಡ ಈ ಕೃತ್ಯವನ್ನ ಒಪ್ಕೊಳ್ಳೋದಕ್ಕೂ ಆಗಲ್ಲ. ಇದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಆ ಒಬ್ಬ ಬಾಲಕನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆ ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿರಬಹುದು, ಆ ತಾಯಿ ಎಷ್ಟು ನೋವನ್ನು ಅನುಭವಿಸಿರಬಹುದು. ಈ ವೇಣುಗೋಪಾಲ್ ಅನ್ನೋ ನಂದು ಏನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಯಾರತ್ತ? ನಿಜ ಸಿಂಧು, ಈ ಒಂದು ಘಟನೆ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಒಂದು ರೀತಿಯಲ್ಲಿ ಏನು ಮಕ್ಕಳನ್ನ ಸಾಕ್ತೀವಿ, ಸಲುತ್ತೀವಿ, ಮಕ್ಕಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾ ಇರುವಂತಹ ಆಶ್ರಮಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇದು ಕೂಡ ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವಂತಹ ರಾಮಕೃಷ್ಣ ಆಶ್ರಮ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಆಶ್ರಮದಲ್ಲಿ ಇರುವಂತಹ ಪಿ ವೇಣುಗೋಪಾಲ್ ಅನ್ನುವ ಸ್ವಾಮೀಜಿ ಅಂತ ಸ್ವತಃ ಹಲ್ಲೆಗೊಳಗಾಗಿರುವಂತಹ ತಾಯಿ, ಆ ಮಗನ ತಾಯಿ ಹೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ಈ ಒಬ್ಬ ವೇಣುಗೋಪಾಲ್ ಅನ್ನೋನು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಅಂತ ಹೇಳಿರ್ತಕ್ಕಂಥದ್ದು. ಈ ವ್ಯಕ್ತಿ ಈ ಒಂದು ಮಗುವನ್ನ ಆಶ್ರಮಕ್ಕೆ ಸೇರಿಸ್ಕೋತಾರೆ. 3 ದಿನಗಳ ಕಾಲ ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿ ಚಿತ್ರ ಹಿಂಸೆ ಕೊಟ್ಟು ಒಬ್ಬ ವ್ಯಕ್ತಿ ಯಾವ ರೀತಿ ನಡ್ಕೋಬಾರ್ದು ಆ ರೀತಿ ಮಗನ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರ್ತಕ್ಕಂಥದ್ದು. ಇಲ್ಲಿ ತಾಯಿ ಆಶ್ರಮಕ್ಕೆ ಸೇರ್ಸಕ್ಕೆ ಅಂತ ಬಂದಂತ ಸಂದರ್ಭದಲ್ಲೂ ಕೂಡ ಬೆಣ್ಣೆ ಅಂತ ಮಾತುಗಳನ್ನ ಆಡಿರ್ತಾನೆ, ತಾಯಿ ಬಿಟ್ಟು ಹೋಗ್ಬೇಕು ಅಂತ. ಇನ್ನು ಮುಂದೆ ರಾಮಕೃಷ್ಣ ತಂದೆ ತಾಯಿ ಶಾರದೆ ತಾಯಿ, ನಿನ್ನ ತಾಯಿ ಎಲ್ಲ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿ ಕಳಿಸ್ಬಿಟ್ಟು ತಾಯಿಗೆ ಮರಳು ಮಾಡಿ ಇಲ್ಲಿ ಇಟ್ಕೊಂಡಂತ ಸಂದರ್ಭದಲ್ಲಿ ಮಗು ಆಟ ಆಡ್ತಕ್ಕಂತ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತಹ ಸ್ನೇಹಿತನ ಪೆನ್ ಅನ್ನ ತೆಗೆದು ಇನ್ನೊಂದು ಕಡೆ ಬಚ್ಚಿಟ್ಟು ಆಟ ಆಡ್ತಾ ಇರ್ತಾರೆ. ಇದನ್ನೇ ದೊಡ್ಡ ತಪ್ಪು ಅನ್ನೋ ನಿಟ್ಟಿನಲ್ಲಿ ಬಿಂಬಿಸ್ಕೊಂಡಿರ್ತಕ್ಕಂಥ ಪಿ ವೇಣುಗೋಪಾಲ್ ಈ ಒಂದು ಬಾಲಕನ ಮೇಲೆ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಅಮಾನವೀಯ ಘಟನೆ. ಎಲ್ಲೋ ಒಂದ್ ಕಡೆ ಬಡತನದಲ್ಲಿ ಇರುವಂತಹ ಒಂದು ತಾಯಿ ಈ ಘಟನೆಯನ್ನ ನೋಡಿರ್ತಕ್ಕಂಥದ್ದು ಆಕಸ್ಮಿಕವಾಗಿ ಬಂದು ಎಲ್ಲೋ ಒಂದು ಮರೆಯಲ್ಲಿ ನಿಂತ್ಕೊಂಡು ಮಗುವನ್ನ ನೋಡ್ತಾಳೆ. ಆ ಸಂದರ್ಭದಲ್ಲಿ ಮಗು ಅನುಭವಿಸ್ತಾ ಇರ್ತಕ್ಕಂಥ ನೋವನ್ನ ನೋಡಿ ತಾಯಿ ಸಾಕಷ್ಟು ನೊಂದು ಹೋಗಿರ್ತಕ್ಕಂಥದ್ದು. ನೀಲಕಂಠ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆ ವೇಣುಗೋಪಾಲ್ ಯಾರು? ಅಲ್ಲಿನ ಶಿಕ್ಷಕನೋ ಅಥವಾ ಅಲ್ಲಿನ ಗುರುಗಳು ಯಾರವ್ರು? ಅಲ್ಲಿನ ಸ್ವಾಮೀಜಿನೋ? ಏನಾಗಿ ಕೆಲಸ ಮಾಡ್ತಾ ಇದ್ದಾನ ಆತ? ಅಥವಾ ಅಲ್ಲಿನ ಆಡಳಿತ ಮಂಡಳಿಯವನೋ? ಯಾರಾತ? ಸದ್ಯದ ಮಟ್ಟಿಗೆ ಆ ಒಂದು ತಾಯಿ ಹೇಳಿರೋ ಪ್ರಕಾರ ಈ ಒಂದು ಪಿ ವೇಣುಗೋಪಾಲ್ ಅನ್ನೋರು ಆಶ್ರಮದ ಸ್ವಾಮೀಜಿ. ಈ ಒಂದು ಸ್ವಾಮೀಜಿನೇ ಈ ಒಂದು ಆಶ್ರಮವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಸ್ವಾಮೀಜಿನೇ ಒಂದು ಹಲ್ಲೆ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಮಕ್ಕಳನ್ನ ದೇವರು ಅಂತ ನಾವೆಲ್ಲ ಕಾಣ್ತಾ ಇದೀವಿ, ಆದ್ರೆ ಒಂದು ಆಶ್ರಮದ ಸ್ವಾಮೀಜಿಯಾಗಿ ಇಂತ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ ಅಂತಾನೆ ಹೇಳ್ಬೋದು. ತಾಯಿ ಕೂಡ ಸಾಕಷ್ಟು ರೀತಿಯಲ್ಲಿ ಅಳಲನ್ನ ತಗೊಳ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ನನಗೆ ಅಷ್ಟು ಶಕ್ತಿ ಇಲ್ಲ, ನಾವು ಬಡವರು ಒಂದು ಹೊತ್ತಿಗಾಗಿ ನುಡಿಯುವಂತವ್ರು, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಆಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಪವರ್ ಟಿವಿ ಜೊತೆ ಮಾತಾಡ್ತಾ ಅಳಲನ್ನ ತಗೊಂಡಿರ್ತಕ್ಕಂಥದ್ದು. ಸಿಂಧೂರ, ಬಾಲಕೃಷ್ಣ, ನೀಲಕಂಠ ಸ್ವಾಮಿ, ಇದು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಚಿಂತನೆಯನ್ನ ನಡೆಸಲೇಬೇಕು. ಆ ತಾಯಿಗೆ ಏನಾದ್ರೂ ಪೊಲೀಸ್ ಠಾಣೆಗೆ ಆಕೆ ಒಬ್ಳೇ ಹೋಗಿ ದೂರನ್ನ ಕೊಡುವಂತ ಶಕ್ತಿ ಇಲ್ಲ ಅಂದ್ರೆ ಐ ರಿಕ್ವೆಸ್ಟ್ ಯು ಆನ್ ಬಿಹಾಫ್ ಆಫ್ ಪವರ್ ಟಿವಿ, ದಯವಿಟ್ಟು ನೀವು ಆ ತಾಯಿಯ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಆಕೆಗೆ ಸಹಾಯ ಮಾಡಿ. ದಯವಿಟ್ಟು ಇದು ಪವರ್ ಟಿವಿ ಒಂದು ಇನಿಷಿಯೇಟಿವ್ ತಗೊಳ್ಳೇಬೇಕು ಇಂಥ ವಿಚಾರವಾಗಿ. ಯಾಕೆಂದ್ರೆ ಅದು ಯಾರೇ ಆಗಿರ್ಲಿ, ಇಂಥ ಮಕ್ಕಳ ಮೇಲೆ ಪುಟ್ಟ ಮಕ್ಕಳ ಮೇಲೆ ಈ ರೀತಿ ಅಮಾನವೀಯವಾಗಿ ವರ್ತಿಸ್ತಾರೆ ಅಂತಂದ್ರೆ ಅವ್ರು ಎಂಥ ದೊಡ್ಡವರಾಗಿರ್ಲಿ, ಉನ್ನತ ಸ್ಥಾನದಲ್ಲಿರ್ಲಿ, ಅವರಿಗೆ ಶಿಕ್ಷೆ ಆಗಲೇಬೇಕು. ನಿಜಕ್ಕೂ ನಾವು ಕೂಡ ಈ ವಿಚಾರದಲ್ಲಿ ಅವ್ರ ಜೊತೆಗೆ ನಿಲ್ತೀವಂತ ಕೂಡ ಈಗಾಗಲೇ ಮಾತುಕತೆ ಆಗಿರ್ತಕ್ಕಂಥದ್ದು. ನಾನು ಕೂಡ ಸಹಿತ ಅವ್ರ ಮನೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಅವ್ರ ಮನೆಗೆ ಹೋಗಿ ತಾಯಿ ಜೊತೆ ಮಾತನಾಡಿ ಅಲ್ಲಿ ಮುಂದೆ ಆಗ್ಬೇಕಾಗಿರ್ತಕ್ಕಂಥದ್ದು ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಆದ್ರೆ ನಿಜಕ್ಕೂ ಆ ಮಗುವಿನ ಪರಿಸ್ಥಿತಿ ಈಗ ಸದ್ಯಕ್ಕೆ ನೋಡಿದ್ರೆ ತಾಯಿ ಹೇಳ್ತಂದ್ರೆ, ನಾನು ಒಂದು ದೇವಸ್ಥಾನದ ಮುಂದೆ ಚಪ್ಲಿಕ್ಕಾದ್ರೂ ನನ್ನ ಮಗನನ್ನ ಉಳಿಸ್ಕೊಳ್ತೀನಿ, ನನ್ನ ಮಗ ಆ ಒಂದು ಆಶ್ರಮದಿಂದ ಮರುಜೀವನ
ಹೊತ್ಕೊಂಡು ಬಂದಿದ್ದಾನೆ. Okay. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಳಲನ್ನ ತೊಳ್ಕೊಂಡಿರ್ತಕ್ಕಂಥದ್ದು ಸಿಂಧೂರ. ಓಕೆ, ಥ್ಯಾಂಕ್ ಯು ನೀಲಕಂಠ ನಿಮ್ಮೆಲ್ಲ ಮಾಹಿತಿಗಾಗಿ.